ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ನಿಮ್ಮ ಯಾವುದೇ ಸಮಸ್ಯೆಗಳಿರ್ಬೋದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಬೇಕಾದಲ್ಲಿ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗುತ್ತೆ. ಗೊತ್ತಿಲ್ಲ ಎನ್ನುವುದಾದರೆ ನೀವು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ಮೊದಲ ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕರೆ ಕಟ್ಟಾಗಿದೆ. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹಾಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೇ ಮೇ 17ನೇ ತಾರೀಕಿಂದ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ 107ನೆಯ ಬ್ಯಾಚ್ ಶುರುವಾಗ್ತಾ ಇದೆ. ಈ ಒಂದು ಬ್ಯಾಚ್ನಲ್ಲಿ ನೀವು ಕೂಡ ಅಡ್ಮಿಷನ್ ಪಡಿಬಹುದು, ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದು, ನಿಮ್ಮ ಒಂದು ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ನರಗುಂದಿಂದ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ನನ್ನ ಮಗಳದು SSLC ರಿಸಲ್ಟ್ ಬಂದಿದೆ ಮೇಡಮ್. ಓಕೆ. ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಮಾರ್ಕ್ಸ್ ಬರ್ತಾವನೆ ಅಂತ 2 ಸಬ್ಜೆಕ್ಟ್. ಓಕೆ. ಮಗಳ ಡೇಟ್ ಆಫ್ ಬರ್ತ್? ಮಗಳ ಡೇಟ್ ಆಫ್ ಬರ್ತ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳ್ಬೋದು. ಹೇಳಿ. 88. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಸರ್. ಈಗ 88 ಅಂತ ಪ್ರಶ್ನಾಶಾಸ್ತ್ರದಲ್ಲಿ ಹೇಳಿದ್ದೀರಾ. ಇದರಲ್ಲಿ 7ನೇ ಕಸ್ಪು 4ನೇ ಕಸ್ಪ್ ನೋಡಬೇಕು. 4ನೇ ಕಸ್ಪ್ ಕೇತು ರೆಟ್ರೋಗ್ರೇಡ್ ಆಗಿದೆ. ಸ್ವಲ್ಪ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಿನ ಸ್ವಲ್ಪ ಕಮ್ಮಿ ಬರುತ್ತೆ ಒಂದರಲ್ಲಿ, ಇನ್ನೊಂದರಲ್ಲಿ ಚೆನ್ನಾಗಿ ಬರುತ್ತೆ. ಯಾಕೆಂದರೆ 50-50 ಡಿವೈಡ್ ಆಗಿದೆ. ಯಾಕೆಂದರೆ ಫ್ರೂಟಲ್ಲಿ ಒಂದು ರೆಟ್ರೋಗ್ರೇಡ್ ಬಂದಿದೆ, ಒಂದು ಗುಡ್ ಬಂದಿದೆ. ನೀವು 2 ಸಬ್ಜೆಕ್ಟಲ್ಲಿ ಒಂದು ಇನ್ಕ್ರೀಸ್ಡ್ ಮಾರ್ಕ್ಸ್ ಬರುತ್ತೆ, ಒಂದು ಡಿಕ್ರೀಸ್ಡ್ ಮಾರ್ಕ್ಸ್ ಬರುತ್ತೆ. ಬಟ್ ಟ್ರೈ ಮಾಡೋದ್ರಿಂದ ಏನು ಹಳೇ ಒಂದು ಮಾರ್ಕ್ಸ್ ಏನು ಕ್ಯಾನ್ಸಲ್ ಆಗಲ್ಲ ಅಲ್ವಾ? ಹೌದು, ಈಗ ಸಿಸ್ಟಮ್ ಹಂಗಿದೆ. ಹೌದು, ಕರೆಕ್ಟು. ಯಾವುದೇ ಕಾರಣಕ್ಕೂ ಹಳೇ ಒಂದು ಸಿಸ್ಟಮ್, ಈಗ ತುಂಬ ಜನ ಎಕ್ಸಾಮ್ ಬರೀತಾರೆ, ಒಂದು 95 ತೆಗೆದಿರ್ತಾರೆ, 100 ತೆಗಿಬೇಕು ಅಂದ್ಕೊಂಡಿರ್ತಾರೆ. ಸೊ ಎಕ್ಸಾಮ್ ಬರೆದಾಗ 95 ಅಂತೂ ಉಳಿಯುತ್ತೆ. ಸೊ ಹೋಗ್ಬೋದು ಮುಂದಕ್ಕೆ. ಒಂದು ಕೇತು ಮತ್ತು ಬುಧನ ಒಂದು ವಿಚಾರದಲ್ಲಿ 8 ಬಂದಿರೋದ್ರಿಂದ ಹೆಸರು ಕಾಳು ದಾನ ಮಾಡಿ. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಹೆಸರು ಕಾಳು ದಾನ ಮಾಡಿ, ಯಾವುದಾರ ಒಂದು ಬುಧವಾರ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಸೂರ್ಯನನ್ನು ನಮಸ್ಕಾರ ಮಾಡ್ಕೊಂಡು ಹೋಗಿ ಕೇಳಿ, ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬರುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೆ? ಸಂಪರ್ಕ ಕಡಿತವಾಗಿರುವಂಥದ್ದು. ಎಸ್ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ, ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಳ್ಬಹುದಾಗಿದೆ. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿಸ್ತಾ ಇರುವಂಥದ್ದು, ಹಾಗೆ ತಮ್ಮ ಜೀವನವನ್ನು ಕೂಡ ರೂಪಿಸ್ಕೊಂಡಿದ್ದಾರೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಲಹಂಕದಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಪ್ರಶ್ನಾಶಾಸ್ತ್ರ ಮೇಡಮ್, ಗುರುಗಳ ಹತ್ರ. ಓಕೆ, ಒಂದು ಸಂಖ್ಯೆಯನ್ನ ಹೇಳಿ. 230.
230 ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಗುರು, ನಮ್ದು ಒಂದು ಸಂಸ್ಥೆ ಇತ್ತು. ಅದು ಭೂಮಿಗೋಸ್ಕರ ಅರ್ಜಿ ಹಾಕೊಂಡಿದ್ವಿ ಸರ್ಕಾರಕ್ಕೆ. ಅದು ಈಗ ಜಿಲ್ಲಾಧಿಕಾರಿಗಳದ್ದು ಸೈನ್ ಎಲ್ಲ ಆಗಿದೆ. ಸರಿ, ನೋಡ್ತೀನಿ ಬಿಡಿ. ಆಯ್ತು, ಅರ್ಥ ಆಯ್ತು. ಈಗ 4ನೇ ವಿಚಾರದಲ್ಲಿ ನೋಡಿದಾಗ ಭೂಮಿಗೂ ಕೂಡ ಕಸ್ಪ್ 4th ನೋಡ್ತೀವಿ. 7 ಮಧ್ಯವರ್ತಿಗಳಿಂದ ಸಮಸ್ಯೆ. 7ನೇ ಮನೆ ರೆಟ್ರೋಗ್ರೇಡ್. 7 ಅಂತಂದರೆ ಮಧ್ಯವರ್ತಿಗಳು ಅಂತ ಕರಿತೀವಿ. ಮಧ್ಯವರ್ತಿಗಳನ್ನು ಸ್ವಲ್ಪ ಕರೆಕ್ಟಾಗಿ, ನನಗೆ ಗೊತ್ತಿಲ್ಲ ಮಧ್ಯವರ್ತಿಗಳಂತ 7 ಅಂತ ಬರುತ್ತೆ. ಹೇಳಿ, ಈಗ ಮುಂದುವರಿಸಿ. ಅದು ಅದೇ ಗುರುಗಳ, ಇನ್ನು ಅದು ಆ ಜಾಗನ ಗುರುತಿಸೋಕೆ ಸ್ವಲ್ಪ ಸಮಯ ತಗೋತಾ ಇದ್ದಾರೆ. ಅದಕ್ಕೆ 100% ಆಗುತ್ತೆ. ಅಥಾರಿಟಿ ನೋಡ್ತೀವಿ, ಕಸ್ಪ್ 10 ಅಂತ ಅಥಾರಿಟಿ ನೋಡ್ತೀವಿ. ಖಂಡಿತ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಸ್ಯಾಟ್ರನ್ ನಕ್ಷತ್ರದಲ್ಲಿ ಬಂದಿದೆ. ವರ್ಕ್ ವಿಚಾರದಲ್ಲಿ, ಯಾವುದೇ ವಿಚಾರದಲ್ಲಿ ಸ್ಯಾಟ್ರನ್ ನಕ್ಷತ್ರ ಲಾರ್ಡ್ ಬಂದಾಗ ಸ್ವಲ್ಪ ಡಿಲೇ ಅಂತ ತೋರಿಸುತ್ತೀವಿ. ಬಟ್ ಖಂಡಿತ ಆಗುತ್ತೆ. ಒಂದು ಸ್ವಲ್ಪ ಕಾಸು ಕೇಳ್ತಾರೆ, ಸ್ವಲ್ಪ ಕಾಸು ಖರ್ಚು. 12 ಅಂದರೆ ಸ್ವಲ್ಪ ದುಡ್ಡು ಖರ್ಚು, ದುಡ್ಡು ಬಿಚ್ಚಬೇಕು ಒಂಚೂರು. ಆದರೆ ನೋಡ್ಕೊಂಡು ಮಾಡಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಹಾಗೆ ಸಕ್ಸಸ್ಗೆ ಬೇಕಾಗಿರ್ತಕ್ಕಂಥ 7ನೇ ಮನೆ ಚಂದ್ರನಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ಬಡವರಿಗೆ ಅಥವಾ ಅನ್ನದಾನವನ್ನು ಮಾಡಿ, ನಿಮಗೆ ಸಕ್ಸಸ್ ಸಿಗುತ್ತೆ. ಅನ್ನದಾನವನ್ನು ಮಾಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಈ ಒಂದು ಕ್ಲಾಸಸ್ಗೆ ನೀವು ಕೂಡ ಅಡ್ಮಿಷನ್ ಆಗಬಹುದು. ಅಡ್ಮಿಷನ್ ಆಗುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾ ಯಾದಗಿರಿ ಕಡೆಯಿಂದ ಮಾತಾಡತ್ತೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ನಂಬರ್ ಹೇಳ್ತೀನಿ. ನಂಬರ್ ಹೇಳ್ತೀರಾ? ಓಕೆ, ನಂಬರ್ ಹೇಳಿ. ನಂಬರ್ 21. 21. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು ರೀ. ಅದೇ ಯಾವ ವಿಚಾರ? ಮದುವೆ ವಿಚಾರ. ಗುರುಜಿ ಅವರಿದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ವಯಸ್ಸೆಷ್ಟು? ವಯಸ್ಸು 21. 21? ಹ್ಞೂ. ಬೇಗ ಮದುವೆ ಮಾಡಬೇಕು ಅಂತ? ಇಲ್ಲ ಗುರುಜಿ, ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಾಳೆ, ಚೆನ್ನಾಗಿರ್ತಾಳೆ, ಬರ್ತಾಳೆ ಅಂತ ಕೇಳಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಆಗಿರ್ತಾರೆ? ಏನು ಗುರುಜಿ? ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಆಲ್ರೆಡಿ ಲವ್ ತೋರಿಸ್ತಾ ಇದೆಯಲ್ಲ, 5ನೇ ಮನೆ. ಮದುವೆ ಆಗಿದೆಯಾ? ನೀವೇನು ಕರೆಕ್ಟಾಗಿ? ಆಗಿದೆ. ಫಸ್ಟ್ ಕ್ಲಾಸ್ ಆಗಿರ್ತಾರೆ. ಮಗು ಆಗ್ಬಿಡುತ್ತೆ ಶಾರ್ಟ್ಲಿ. ಏನಂದ್ರೆ ಮುಂದೆ ಜೀವನ ಚೆನ್ನಾಗಿರ್ತದೆ. 100% ಚೆನ್ನಾಗಿದೆ. ಸಣ್ಣ ಪುಟ್ಟ ಗಲಾಟೆಗಳು ತೋರಿಸ್ತಾ ಇದ್ದಾವೆ, ಅದು ಎಲ್ಲರ ಜೀವನದಲ್ಲೂ ಇರುತ್ತೆ. ನೀವು ಮಾಡಿದ್ರೂ ಕೂಡ ಗಲಾಟೆ ಇದೆ, ಲವ್ ಮಾಡಿದ್ರೂ ಗಲಾಟೆ ಇರುತ್ತೆ. ಗಲಾಟೆ ಇಸ್ ಪ್ರಿಫಿಕ್ಸ್. 5ನೇ ಮನೆ ಬಂದಿರೋದ್ರಿಂದ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿದ್ರೆ 5ನೇ ಮನೆ ಲವ್ ಅಂತ ಬಂದೇ ಬರುತ್ತೆ. ನಾಟ್ ಟು ವರಿ, ಏನು ಟೆನ್ಷನ್ ಏನಿಲ್ಲ. ಸಣ್ಣ ಪುಟ್ಟ ಟೆನ್ಷನ್ ಇದ್ದೇ ಇರುತ್ತೆ. ಲವ್ ಮಾಡಿ ಮದುವೆ ಮಾಡಿಕೊಟ್ಟಾದ್ಮೇಲೆ ಆಮೇಲೆ ಯೋಚನೆ ಮಾಡೋದು ಗಲಾಟೆ ಇರುತ್ತಾ ಅಂತ. ಈ ಗಲಾಟೆ ಇದ್ದರೆ ಏನು ಮಾಡೋದು? ರಿವರ್ಸ್ ಮಾಡ್ಬಿಡೋಣ ಎಲ್ಲನೂ. ಸ್ಟೋರಿ ಎಲ್ಲ ಫುಲ್ ರಿವರ್ಸ್. ಈ ಮೂವಿಲಿ ಬರ್ತಾವಲ್ಲ ಎಲ್ಲ ಹಿಂದೆ ಆಗಿನ ಕಾಲಕ್ಕೆ ಹೋಗ್ಬಿಡೋದು, ಅವೆಲ್ಲ ಆಗೋದಿಲ್ಲ. ಮುಂದಿನ ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಡೇಟ್ ಆಫ್ ಬರ್ತ್ ಆಫ್ ಪ್ಲೇಸ್ ಹಾಗೆ ಬರ್ತ್ ಆಫ್ ಟೈಮನ್ನು ಹೇಳಬೇಕಾಗತ್ತೆ. ಮತ್ತೊಂದು ಕರೆ ಸಿದ್ಧವಾಗಿರುವಂಥದ್ದು. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಲೋಹಿತ್ ಅಂತ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಹಣಕಾಸಿನ ವಿಚಾರ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ. ಯಾವುದಾದ್ರೂ ಒಂದು ಸಂಖ್ಯೆ ಹೇಳಿ, 1ರಿಂದ 249 ಒಳಗೆ. 18. 18. ಹೌದಾ? ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹಣಕಾಸಿನ ವಿಚಾರ ಅಂತಂದರೆ ನಾವು 2ನೇ ಕಸ್ಪು ನೋಡ್ತೀವಿ. 2ನೇ ಕಸ್ಪು ಏನು ಹೇಳುತ್ತೆ ಅಂತ, ಯಾಕಂದರೆ ದುಡ್ಡು ಕೂಡಿಡ್ತಕ್ಕಂಥ ದುಡ್ಡು. ಇಲ್ಲಿ 3ನೇ ಮನೆ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಮಾಡಬೇಕು. 3ನೇ ಮನೆ ಯಾವಾಗಲೂ ಕೂಡ ಎಫರ್ಟ್ ಅಂತ ನಾವು ಹೇಳ್ತೀವಿ. ದಿ ಮೋರ್ ದಿ ಎಫರ್ಟ್ ಮೋರ್ ದಿ ಮನಿ ಅಂತ ನಾವು ಕರಿತೀವಿ. 3rd ಹೌಸಿಂದ ಫ್ರೂಟ್ 11th ಹೌಸ್ ಬಂದಿದೆ, 2nd ಹೌಸ್ ಬಂದಿದೆ. ಪ್ರಶ್ನೆ ಮತ್ತೆ ಇನ್ನೊಂದು ಸತಿ ಕೇಳಿ, ಏನು ಕೇಳಬೇಕು? ಎಷ್ಟು ದುಡಿದ್ರು ಕೂಡ ಹಣಕಾಸು ಉಳಿತಾ ಇಲ್ಲ ಸ್ವಾಮೀಜಿ. ಪ್ರಯತ್ನ ಜಾಸ್ತಿ ಮಾಡಲೇಬೇಕು. ಹಣಕಾಸು ಉಳಿತಾ ಇಲ್ಲ ಅನ್ನೋಕ್ಕೆ ಖರ್ಚಿಗೆ ಹೋಗ್ಬೇಕು. ನಾವು 12ನೇ ಕಸ್ಪು ಹೋಗ್ತೀವಿ. 12ನೇ ಕಸ್ಪಲ್ಲಿ 11-5 ವೇಸ್ಟ್ ಖರ್ಚು ಮಾಡ್ತಾ ಇದ್ದೀರಾ ಅಂತ ಬರುತ್ತೆ. ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ ನಾವು ವೇಸ್ಟ್ ಖರ್ಚು ಅಂತ ಹೇಳ್ತೀವಿ. 5ನೇ ಮನೆ ಎಂಡಲ್ಲಿ ಬಂದಾಗ ವೇಸ್ಟ್ ಖರ್ಚು. ಚಂದ್ರನ ಒಂದು ಆಧಿಪತ್ಯದಲ್ಲಿ ವೇಸ್ಟ್ ಖರ್ಚು ಬಂದಿರೋದ್ರಿಂದ ಸ್ವಲ್ಪ ಸಮಾಧಾನವಾಗಿ 2 ಸತಿ ಯೋಚನೆ ಮಾಡಿ. ಏನಾದ್ರು ಖರ್ಚು ಮಾಡಬೇಕಾದ್ರೆ 2 ಟೈಮ್ಸ್ ಯೋಚನೆ ಮಾಡಿ. ಮೂನು 2 ಫೇಸಸ್ ಇರುತ್ತೆ. ಒಂದು ವ್ಯಾಕ್ಸಿಂಗ್ ಮೂನು, ಒಂದು ವ್ಯಾನಿಂಗ್ ಮೂನ್ ಅಂತ.
ವೃದ್ಧಿ ಚಂದ್ರ, ಕ್ಷೀಣ ಚಂದ್ರ ಅಂತಿರ್ತಕ್ಕಂಥದ್ದು. ಚಂದ್ರನಿಗೆ 2 ಮುಖಗಳಿರ್ತಕ್ಕಂಥ ಒಂದು ವಿಚಾರದಲ್ಲಿ ಬಂದಾಗ 2 ಟೈಮ್ಸ್ ಯೋಚನೆ ಮಾಡಬೇಕು. ಚಂದ್ರನ ಆಧಿಪತ್ಯದಲ್ಲಿ 5 ಬಂದಿರೋದ್ರಿಂದ 5 ಈಸ್ ವೆರಿ ನೆಗೆಟಿವ್ ಟು ಫಿನಾನ್ಸ್ ಆ್ಯಂಡ್ ಅದರ್ ಥಿಂಗ್. ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ. ಹಾಗೆ ನಿಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಬಲಗೈಗೆ ಒಂದು ಕರಿದಾರವನ್ನು ಕಟ್ಟಿ 2 ಸುತ್ತು ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಿ. ದಿ ಮೋಸ್ಟ್ ಪವರ್ಫುಲ್ ಯಂತ್ರ. ಸಾಕಷ್ಟು ಬದಲಾವಣೆ ಆಗುತ್ತೆ. ಕೈಲಾಶ್ ಯಂತ್ರ ಎನರ್ಜೈಸ್ಡ್ ಆಗಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲೋ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲೋ ಹಾಕ್ಕೊಳ್ಳಿ, ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಇನ್ನೇನು ಮೇ 17ನೇ ತಾರೀಕಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗ್ತಾ ಇರುವಂಥ ಈ ಬಗ್ಗೆ ಒಂದು ಮಾತು ಹೇಳೋದಾದರೆ? ಒಂದು ಮಾತು ಹೇಳೋಕ್ಕಲ್ಲ, ಅನೇಕ ಮಾತುಗಳು ಹೇಳಬೇಕು. ಒಂದು ಮಾತಲ್ಲಿ ನೋಡಿ, ಇವಾಗ ಹೇಳೋದಾಗಿದೆ. ಮೊದಲಿಗೆ ಯುದ್ಧದ ಸಮಯ ನಡೀತಾ ಇದೆ. ಭಾರತಕ್ಕೆ ಜಯ ಸಿಗಲಿ ಅಂತ ಹೇಳಿ ಆ ಒಂದು ದೇವಿಗೆ ಪ್ರಾರ್ಥನೆ ಮಾಡ್ತಿದ್ದೀವಿ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ 2 ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಎಲ್ಲ ಕೂಡ ಇವತ್ತು ನಮ್ಮ ದೇಶ ರಕ್ಷಣೆಗೆ ಉಪಯೋಗ ಆಗ್ತಾಯಿದೆ. ಒಂದು. ಎರಡನೇದು, ಪ್ರತಿ ಸತಿ ಮನುಷ್ಯ ಹಾಲಿನ ದರ ಏರಿಸಿದ್ರು, ಪೆಟ್ರೋಲ್ ದರ ಏರಿಸಿದ್ರು, ಅದು ಇದು ಅಂತ ಹೇಳಿ ನಾವು ಹೋರಾಟಗಳು ಮಾಡ್ತೀವಿ. ಇವತ್ತು ಬೇರೆ ದೇಶಗಳನ್ನ ನಾವು ತಗೊಂಡಾಗ, ನಾವು ಬೇರೆ ಯಾವುದೇ ದೇಶ, ಬಡ ದೇಶ ತಗೊಂಡಾಗ ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಬಿದ್ದೋಗಿರೋದೆ. ಆ ದೇಶಗಳಲ್ಲಿ ಇಲ್ಲಿ ಯಾರ್ಯಾರು ಹೋರಾಟ ಮಾಡ್ತೀರಾ, ರೇಟ್ ಜಾಸ್ತಿ ಆಗಿದ ತಕ್ಷಣ ಜೆಂಡ ಇಟ್ಕೊಂಡು ಬರ್ತಿರಲ್ಲ, ದೇಶ ಸುತ್ತಿ ಕೋಶ ಓದಬೇಕು ಅಂತ ಹೇಳ್ತಕ್ಕಂಥ ಕಾರಣ ಯಾವ್ಯಾವುದು ಬಡ ದೇಶಗಳು ಅಂತ ಹೇಳ್ತೀವಿ, ಯಾವ್ಯಾವುದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಡೆಮೊಕ್ರ್ಯಾಟಿಕ್ ಕಂಟ್ರಿ ಆಗಿರ್ಬೋದು, ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಕ್ಕಂಥವನು, ಅಲ್ಲಿ ಆಡಳಿತ ಮಾಡ್ತಕ್ಕಂಥವನು ಸರಿ ಇಲ್ಲದೆ ಇರ್ತಕ್ಕಂಥ ಸ್ಥಳಗಳೆಲ್ಲ ಹೋಗಿ ನೋಡ್ಕೊಂಬಂದರೆ ಅಲ್ಲಿ ಹಾಲು ತೊಗೊಳಕ್ಕೂ ಕಷ್ಟ. ಇಲ್ಲಿ ಹಾಲು ರೇಟ್ ಜಾಸ್ತಿ, 1 ರೂಪಾಯಿ 2 ರೂಪಾಯಿ ಅಷ್ಟೇ. ಇಲ್ಲಿ ಎಣ್ಣೆ ಹೊಡಿಯೋಕ್ಕೆ ದುಡ್ಡಿರುತ್ತೆ, ಹಾಲು ತೊಗೊಳಕ್ಕೆ ದುಡ್ಡಿರಲ್ಲ. ಅರ್ಥ ಆಯ್ತಾ? ಎಣ್ಣೆ ಹೊಡಿಯೋಕ್ಕೆ ದುಡ್ಡಿರುತ್ತೆ, ಹಾಲು ಜಾಸ್ತಿ ಖರ್ಚಾಗುತ್ತಾ ಎಣ್ಣೆ ಜಾಸ್ತಿ ಖರ್ಚಾಗುತ್ತಾ ಅನ್ನೋದೊಂದು ಗೂಗಲ್ ಮಾಡಿ. ಹೈಯೆಸ್ಟು ಎಣ್ಣೆನೇ ಖರ್ಚಾಗೋದು, ಲೀಟ್ರ್ಗಟ್ಟಲೆ ಹಾಕೋತಾರೆ ಪೋಟ್ಕೊಳ್ಳೋದು. ಅದೇನು ಕಮ್ಮಿನಾ ಅದು? ಒಂದು ಬಾಟ್ಲಿ ಇವತ್ತು ಬೀರ್ ಎಷ್ಟಮ್ಮ ರೇಟು ಇವಾಗ ತಿಳ್ಕೊಂಬರ್ಬೇಕು. ಇವಾಗ ನಾವು 300 ರೂಪಾಯಿ ಆಗಿದೆ ಅಂತೆ. ಒಂದು ಬಾಟ್ಲು ನಿದ್ದೆ ಬರೋಕ್ಕೋ ಅಥವಾ ಮತ್ತು ಬರೋಕ್ಕೋ ಒಂದು ಬಾಟ್ಲು 300 ರೂಪಾಯಿ ತಗೊಂಡ್ರೆ ಎಷ್ಟು ಲೀಟ್ರ್ ಹಾಲು ಬರುತ್ತೆ? ಎಷ್ಟು ಲೀಟ್ರ್ ಹಾಲು ಬರುತ್ತೆ? ಹೋರಾಟ ಮಾಡಬೇಕಾದ್ರೆ ನೀವು ಆ್ಯಕ್ಚುಲಿ ಡ್ರಿಂಕ್ಸ್ಗೆ ರೇಟ್ ಕಮ್ಮಿ ಮಾಡಿ ಅಂತ ಹೇಳ್ಬಾರ್ದು, ಡ್ರಿಂಕ್ಸ್ನ ಡಬಲ್ ಮಾಡಿ ಹಾಲು ರೇಟ್ ಕಮ್ಮಿ ಮಾಡಿ. ಕುಡಿಯೋರು ಹೆಂಗೆ ಬೇಕಾದ್ರೂ ಮಾಡ್ತಾರೆ, ಬಟ್ ಆದರೆ ಇನ್ನೊಂದು ಫ್ಲಿಪ್ ಸೈಡ್ ಇದೆ ಅದರದ್ದು. ದೇಶದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ಬೋದು, ಆದರೆ ನಮಗೆ ಯೋಧರು ಸಿಗಲ್ಲ. ಎಲ್ಲ ಕುಡ್ಕೊಂಬಿದ್ದಿದ್ರೆ, ಸೋಂಬೇರಿಗಳಾಗಿದ್ದರೆ ಎಕನಾಮಿ ವಿಲ್ ಬಿ ಗೋಯಿಂಗ್ ಡೌನ್. ವಾಮ ಮಾರ್ಗವನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ಸಮತೋಲನವಾಗಿರಬೇಕು. ಇಟ್ ಈಸ್ ನಾಟ್ ದಟ್. ಅದಕ್ಕೆ ಬೇರೆ ಕಂಟ್ರೀಲಿ ಏನು ಮಾಡಿಬಿಟ್ಟಿದ್ದಾರೆ, ಒಂದು ಕಂಟ್ರೀಲಿ ಏನಾಗಿದೆ, ಬರೀ ಕುಡಿತದ ಚಟದಿಂದನೇ ಕೊಟ್ಬಿಟ್ಟಿರ್ತಕ್ಕಂಥದ್ದು ಅದೂ ಇದೆ ಕಂಟ್ರಿ. ಎಲ್ಲ ಅಧೋಗತಿಗೆ ಹೋಗಿದೆ. ಇನ್ಫ್ಲೇಷನ್ ಅಂತ ನಾವು ಕರೆಯೋದು ಅದರಿಂದನೇ. ಎರಡನೇ ವಿಚಾರ ಬಂದಾಗ ಫುಲ್ಲು ಸ್ಟ್ರಿಕ್ಟ್ ಪಾಲಿಸೀಸ್ ಮಾಡಿಬಿಡ್ತಾರೆ, ವಿತೌಟ್ ಎನಿ ಟ್ಯಾಕ್ಸ್ ಪೇಯಿಂಗ್. ನಾವೆಲ್ಲ ಫ್ರೀ ಕೊಡ್ತೀವಿ ಅಂತ. ವೆನೆಜುವೆಲಾ ಅಂತ ಒಂದು ಕಂಟ್ರಿ ಎಲ್ಲ ಫ್ರೀ ಕೊಟ್ಟರು. ಇವತ್ತು ಒನ್ ಆಫ್ ದಿ ಮೋಸ್ಟ್ ಹೈಯೆಸ್ಟ್ ಎಕನಾಮಿ ಇರ್ತಕ್ಕಂಥದ್ದು. ಆ ಕಂಟ್ರಿಗೆ ಹೋಗಬೇಕು ಅಂತ ತುಂಬ ಜನ ಇಷ್ಟಪಡ್ತಾ ಇದ್ದವರು, ಇವತ್ತು ಆ ಕಂಟ್ರಿ ಹೆಸರೇ ಇಲ್ಲ. ಸೇಮ್ ವೇ ವಿತ್ ರಷ್ಯಾ, USSR ಅಂತಿತ್ತು ಮುಂಚೆ. ಇವತ್ತು ರಷ್ಯಾ ಯಾವುದು ಆಗಿದೆ ಅಂದರೆ ಪಾಲಿಸೀಸಿಂದ ಗುಟ್ಟು ಹೋಗ್ಬಿಟ್ಟಿದೆ. ಸೊ ಯಾವಾಗಲೂ ಕೂಡ ನಾವು ನಾಗರಿಕರಾಗಿರ್ತಕ್ಕಂಥದ್ದು ಒಳ್ಳೆಯವ್ರ ಕೈಲಿ ಆಡಳಿತ ಕೊಟ್ಟಾಗ ಈ ಫ್ರೀ ತಗೋಬೇಡಿ. ಜನ ನಾವೆಲ್ಲ ಹೆಂಗೆ ಗೊತ್ತಾ, ಈ ಜ್ಯೋತಿಷದಲ್ಲೂ ಅಷ್ಟೇ ನಾನು ನೋಡ್ಬಿಟ್ಟಿದ್ದೀನಿ. ಫ್ರೀ ಕೊಟ್ಟರೆ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಪೇ ಮಾಡಿ ಬನ್ನಿರಿ ಅಂತಂದರೆ 10 ಸತಿ ಯೋಚನೆ ಮಾಡ್ತಾರೆ. ಫ್ರೀ ಕೊಟ್ಟರೆ ಫಿನೈಲ್ ಕುಡಿತಾರೆ ಅಂತ ಯಾವಾಗಲೂ ಒಂದು ಡೈಲಾಗ್ ಹೊಡಿತಾ ಇರ್ತೀನಿ. ಫ್ರೀ ಕೊಟ್ಟರೆ ಫಿನೈಲ್ ಬೇಕಾದ್ರೆ ಕುಡಿದ್ಬಿಡ್ತಾರೆ, ಹಾಲು ಅಂದ್ಬಿಟ್ಟು, ಅದು ಬೆಳ್ಳಗಿರುತ್ತೆ. ಸೊ ಹಾಗೆ ಮೊಟ್ಟ ಮೊದಲದಾಗಿ ನಾನು ಹೇಳ್ತಕ್ಕಂಥ ಒಂದು ವಿಚಾರ, ಫ್ರೀ ಈಸ್ ಇಂಪಾರ್ಟೆಂಟ್. ಫ್ರೀ ತೊಗೊಳ್ಳೋಣ. ಫ್ರೀ ಯಾವ್ದು ತೊಗೋಬೇಕು? ಫ್ರೀ ಯಾವುದು ತೊಗೋಬೇಕು? ನದಿಲಿರ್ತಕ್ಕಂಥ ನೀರು ಫ್ರೀಯಾಗಿ ಬರಲಿ, ಪ್ರಪಂಚದಲ್ಲಿರ್ತಕ್ಕಂಥ ಇಲ್ಲಿ ಗಾಳಿ ಇರ್ತಕ್ಕಂಥದ್ದು ಫ್ರೀಯಾಗಿ ಬರಲಿ, ಸೂರ್ಯನಿರ್ತಕ್ಕಂಥದ್ದು ಫ್ರೀಯಾಗಿ ಬರಲಿ. ಈ ಪಂಚಭೂತಗಳು ಫ್ರೀಯಾಗಿ ಸಿಗ್ತಾ ಇದ್ದಾವೆ. ಬಟ್ ಮಿಕ್ಕಿದ್ದೆಲ್ಲವೂ ಕೂಡ ನಾವು ಫ್ರೀ ಕೇಳಿದ್ರೆ ಸೋಂಬೇರಿತನದ ಪರಮಾವಧಿ. ಫ್ರೀ ಕೇಳಿ ಓಟ್ ಹಾಕಿರ್ತಕ್ಕಂಥವ್ರಿಗೆಲ್ಲ ಒಂದು ಸಾಷ್ಟಾಂಗ ನಮಸ್ಕಾರ. ಫ್ರೀ ನೋಡ್ಕೊಂಡು ಓಟ್ ಆಗಿರೋರು ಸಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರ.
ಇವತ್ತಿನ ದಿವಸ ಏನಾಗಿದೆ, ದಿವಾಳಿ ಆಗಿದೆ. ಇವತ್ತು ಯಾರಾದರೂ ಪಕ್ಕದ ರಾಜ್ಯದವರೇ ಏನಾದ್ರು ಗಲಾಟೆಗೆ ಬಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಶರಣಾಗತಿ ಆಗಬೇಕು ದುಡ್ಡಿಲ್ಲ ಅಂದಾಗ. ಯಾವಾಗಲೂ ಕೂಡ ಅಷ್ಟೇ, ಕಪ್ಪ ಕಾಣಿಕೆ ಅಂತ ಭಾಳ ಬರೋದು ಹಿಂದೆ. ಈ ಬ್ರಿಟಿಷ್ ರೂಲೆಲ್ಲ ಕಪ್ಪ ಕಾಣಿಕೆ ಬೇಕು ಅಂತ. ಆಮೇಲೆ ಈ ನೀವು ಮಾರ್ಕೆಟ್ ಪ್ಲೇಸ್ಗೆ ಹೋಗ್ತಿರಲ್ಲ, ಮಾರ್ಕೆಟ್ ಪ್ಲೇಸು, ಈ ನೀವು ಹಳ್ಳಿ ಕಡೆ ಇದು ನಡೆಯುತ್ತೆ, ನಮ್ಮ ಸಂತೆ ಅಂತ ನಡೆಯುತ್ತೆ. ಆ ಸಂತೆ ಅಂತ ನಡಿಬೇಕಾದ್ರೆ ಅಲ್ಲಿ ಸುಂಕದ ಕಟ್ಟೆ ಅಂತ ಮಾಡ್ತಾರೆ, ಸುಂಕದ ಕಟ್ಟೆ. ಆ ಸುಂಕದ ಕಟ್ಟೆ ಮಾಡೋ ರೀಸನ್ ಏನು ಅಂತಂದರೆ, ಅಲ್ಲಿರ್ತಕ್ಕಂಥದ್ದೆಲ್ಲ ಸುಂಕ ತೊಗೊಂಡು ಅಲ್ಲಿ ಬಂದು ವ್ಯಾಪಾರ ಮಾಡೋಕ್ಕೆ ಹೋಗೋರಿಗೆ ಫೆಸಿಲಿಟಿ ಕೊಡೋದು. ಈ ಜಾಗ ನಿಮ್ಮದು, ಈ ಟೆಂಟ್ ನಿಮ್ಮದು, ಇಲ್ಲಿ ನೀವು ವ್ಯಾಪಾರ ಮಾಡ್ಕೊಳ್ಳಿ, ತರಕಾರಿಯವರೆಲ್ಲ ಈ ಕಡೆ ಇರಿ, ಬೇರೆ ನಾನ್ ವೆಜ್ಜು ಅವರು ಇವ್ರು ಮಾಡೋರೆಲ್ಲ ಈ ಕಡೆ ಇರಿ, ಅದು ಡಿವೈಡ್ ಮಾಡೋರು, ಹೂ ಮಾರೋರೆಲ್ಲ ಒಂದು ಕಡೆ ಇರಿ. ಸುಂಕ, ಟ್ಯಾಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ರೂಲ್, ಇದು ರಾಜನ ರೂಲಲ್ಲಿ ಟ್ಯಾಕ್ಸ್ ವೆರಿ ಇಂಪಾರ್ಟೆಂಟ್. ಆದರೆ ಇವತ್ತಿನ ಪರಿಸ್ಥಿತಿಲಿ 6% ಅಷ್ಟೇ ಟ್ಯಾಕ್ಸ್ ಕಟ್ಟೋದು. ಯಾಕೆ ಇಂಡೈರೆಕ್ಟಾಗಿ ಟ್ಯಾಕ್ಸ್ ಸಿಸ್ಟಮಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸ ಬಂದಿದೆ ಅಂದರೆ, ಇಲ್ಲಿ ಟ್ಯಾಕ್ಸ್ ಕಟ್ಟಿ ಅಂತ ಕೇಂದ್ರ ಸರ್ಕಾರ ಬಡ್ಕೊಂಡ್ರೂ ಕಟ್ಟೋದೇ ಇಲ್ಲ, ಎಲ್ಲ ಕ್ಯಾಶಲ್ಲಿ ಇಸ್ಕೊಳ್ಳೋದು, ಕ್ಯಾಶಲ್ಲಿ ಡೀಲ್ ಮಾಡೋದು. ಅವಾಗ ದುಡ್ಡು ಬರ್ತಾ ಇಲ್ಲ ಅಂತ ಅಂದಾಗ ಏನು ಯೋಚನೆ ಮಾಡ್ತಾರೆ ಅವರು? ಟ್ಯಾಕ್ಸ್ ಕಟ್ತಾ ಇಲ್ಲ ಅಂದಾಗ ಪದಾರ್ಥದ ಮೇಲೆ GST ಹಾಕ್ಬಿಡೋದು ಜಾಸ್ತಿ, ಪದಾರ್ಥದ ಮೇಲೆ GST. ಇವತ್ತು ಡೈರೆಕ್ಟೋ ಇಂಡೈರೆಕ್ಟೋ ಎಲ್ಲರೂ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತಾಯಿದ್ದೀವಿ. ಯಾಕೆ ಅಂದರೆ, ನೀವು ದುಡ್ದಿರೋ ದುಡ್ಡಿಗೆ ಟ್ಯಾಕ್ಸ್ ಕಟ್ಟಿದ್ರೆ ಬೆಲೆ ಕಮ್ಮಿ ಮಾಡ್ತೀನಿ, ನೀವು ಇದನ್ನು ಕೊಟ್ಟಲ್ಲ ಅದನ್ನು ಕಟ್ಟಲ್ಲ ಅಂದರೆ ನಾವೇನು ಮಾಡೋದು? ಇದೆಲ್ಲ ಒಂದು ಎಕನಾಮಿಕ್ ಸ್ಟ್ರಾಟಜಿ ಅಂತ ನಾವು ಕರಿತೀವಿ. ಇವತ್ತಿನ ದಿವಸ ಒಂದು ವಾಟರ್ ಬಾಟಲ್ ತಗೊಂಡ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ, ಒಂದು ಅಂದರೆ ಪೇಯ್ಡು. ಒಂದು ಬಿಯರ್ ತೊಗೊಂಡ್ರೂ ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ, ಒಂದು TV ತೊಗೊಂಡ್ರೂ ಕೂಡ ಟ್ಯಾಕ್ಸ್ ಕಟ್ತೀವಿ. ಮನೇಲೇ ನಾವೆಲ್ಲ ಏನಿಲ್ಲಪ್ಪ, ನಮಗೆ 7 ಲಕ್ಷ ರೂಪಾಯಿ ಬಂದಿದ ತಕ್ಷಣ ನಾವು ಏನು ಟ್ಯಾಕ್ಸ್ ಕಟ್ಟಂಗೇ ಇಲ್ಲ ಅಂತ. ಆ 7 ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದಾಗ ಸಮ್ ಪಾರ್ಟ್ ಅಗೇನ್ ವಿಲ್ ಗೋ ಬ್ಯಾಕ್ ಆ್ಯಸ್ GST. ಆ ಪ್ರಾಡಕ್ಟ್ ಮೇಲೆ ಹೋಗುತ್ತೆ GST. ಸೊ ಯು ವಿಲ್ ಬಿ ಟೇಕಿಂಗ್ ಆ್ಯಸ್ ಎ MRPಲೇ ನೀವು ತೊಗೊಳ್ತೀವಿ, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸಲ್ಲೇ ನೀವು ತೊಗೊಳ್ತೀರಾ. ಸೊ ಟ್ಯಾಕ್ಸ್ ಕಟ್ತೀವಿ. ಸೊ ಎಕನಾಮಿ ಡೆವಲಪ್ ಆಗಬೇಕು ಅಂತ ಇವತ್ತು ಚೈನಾ ಯಾಕೆ ನಂಬರ್ 1 ಆಗಿದೆ? ಅಲ್ಲಿದು ಪಾಲಿಸೀಸ್ ಅಷ್ಟು ಚೆನ್ನಾಗಿದೆ, ಪಾಲಿಸೀಸ್ ಎಕ್ಸಲೆಂಟ್ ಆಗಿದೆ. ಯಾವುದಾದ್ರು ಒಂದು ದೇಶ ಚೈನಾಗೆ ಎದುರ್ಕೊಳ್ಳುತ್ತೆ ಅಂತ ಫಸ್ಟು US ಎದುರ್ಕೊಳ್ಳೋದು. ಯಾವ ದೇಶ ಕೂಡ US ಗೆ ಎದುರ್ಕೊಳ್ಳಲ್ಲ, ಯಾವ ದೇಶನೂ ಕೂಡ US ಎದುರಾಕೊಳ್ಳಲ್ಲ. US ಅಂತಂದರೆ ಅಷ್ಟು ಭಯಂಕರ. ಒಂದೇ ಒಂದು ಅಲ್ಲಾಡ್ಸೋಕ್ಕೆ ಇವತ್ತು ಸಾಧ್ಯ US ಅಂತಂದರೆ ಅದು ಚೈನಾ ಒಂದೇ, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಬಿಟ್ಟ ಅಂದರೆ ಅವ್ರದ್ದೇ ಇಂಟರ್ನೆಟ್ ಮಾಡ್ತಾರೆ, ಬಿಟ್ಟ ಅಂದರೆ ಅವ್ರದ್ದೇ ಎಲ್ಲ ಮಾಡಿಬಿಡ್ತಾರೆ. ಅವ್ರದ್ದೊಂದು ಖುಷಿ ಏನು ಅಂತಂದರೆ ಅವರ ದೇಶ ಪ್ರೇಮ ಹೆಚ್ಚಾಗಿದೆ. ಚೈನಾದವ್ರಿಗೆ ದೇಶ ಪ್ರೇಮ ಜಾಸ್ತಿ, ಪ್ರಾಡಕ್ಟ್ ಜಾಸ್ತಿ. ಅಲ್ಲಿ ಇವತ್ತು ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಎಷ್ಟೇ ಇಂಗ್ಲೀಷ್ ಬಂದರೂ ಕೂಡ ಅಲ್ಲಿ ನೀವು ಮಾತಾಡೋಕ್ಕಾಗಲ್ಲ. ಚೈನಾದಲ್ಲಿ ನೀವು ಅಲ್ಲಿ ಮ್ಯಾಂಡರಿನ್ ಭಾಷೆ ಬರಲೇಬೇಕು, ಅಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಜನ ಎಲ್ಲಿದ್ದರೂ ಜನಗಳೇ. ಮನಸ್ಥಿತಿಗಳು ಚೆನ್ನಾಗಿತ್ತು ಅಂತಂದರೆ ಎಲ್ಲನೂ ಚೆನ್ನಾಗಿರುತ್ತೆ, ವೇರ್ ಎವರ್ ಯು ಆರ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್. ಸೊ ನಮ್ಮ ಭಾರತ ಗ್ರೇಟ್, ನಮ್ಮ ಸನಾತನ ಧರ್ಮ ಗ್ರೇಟ್ ಅಂದ್ಕೊಂಡು ಮಲ್ಕೊಂಬಿಡೋದಲ್ಲ. ತುಂಬ ಜನ ಅದೇ ಮಾಡೋದು. ನಮ್ಮ ಸನಾತನ ಧರ್ಮ ಸೂಪರಾಗಿದೆ, ನಡಿ ಒಂದು ಟೀ ಹೊಡೆದು ಮಲ್ಕೊಳ್ಳೋಣ, ಟೀ ಹೊಡೆದು ಒಂದು ಸಿಗರೇಟ್ ಹೊಡೆದು ಮಲ್ಕೊಂಬಿಡೋಣ, ಇಷ್ಟೇ. ನಾವು ಸನಾತನ ಧರ್ಮ ಮಾತಾಡೋರಲ್ಲ ಇಷ್ಟೇ. ಅದನ್ನು ಇಂಪ್ರೂವೈಸ್ ಮಾಡೋಕ್ಕೆ ನಾವು ಏನು ಮಾಡಬೇಕು? ಫಸ್ಟು ಈ ಕಡೆ ಕಲ್ಚರು ಇರಬೇಕು, ಈ ಕಡೆ ನಮ್ಮ ಧರ್ಮದ್ದು ಇರಬೇಕು, ಪ್ರೋಗ್ರೆಸ್ಸು ಇರಬೇಕು, ಎಕನಾಮಿಕಲ್ ಪ್ರೋಗ್ರೆಸ್ಸು ಇರಬೇಕು, ವರ್ಕ್ ಇರಲೇಬೇಕು. ವಿತೌಟ್ ಧರ್ಮ, ನಾನು ಇಂಜಿನಿಯರಿಂಗ್ ಓದ್ತಾನೆ, ಮೆಡಿಕಲ್ಗೆ ಹೋಗ್ತಾನೆ, ಇವಾಗೆಲ್ಲ CET ಎಕ್ಸಾಮ್ ರಿಸಲ್ಟ್ ಬರ್ತಾಯಿದೆ, ಅವ್ರಿಗೆ ಸ್ವಲ್ಪ ಧರ್ಮನೂ ಹೇಳಿ, ಪ್ರೌಡ್ನೆಸ್ ಬರಬೇಕು. ಧರ್ಮ ಬಂದಾಗ ಒಂದು ಕಟ್ಟುಪಾಡುಗಳಲ್ಲಿ ನಾವು ಜೀವನವನ್ನು ನಾವು ಮಾಡ್ಬೋದು. ಧರ್ಮ ಇಸ್ ನಥಿಂಗ್ ಬಟ್ ಕಟ್ಟುಪಾಡು ಅಂತ ಹೇಳ್ತೀವಿ, ಒಂದು ವಿತಿನ್ ದಿ ಬೌಂಡ್ರಿ ಅಂತ ಹೇಳ್ತೀವಿ. ಸೊ ಹಾಗೆ ಕೊನೆಯದಾಗಿ ನಮ್ಮ ಕ್ಲಾಸಸ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿತ್ರೆ ನಮ್ಮ ಧರ್ಮದ ಮೇಲೆ ಜಾಸ್ತಿ ಗೌರವ ಬರುತ್ತೆ, ಸನಾತನ ಧರ್ಮದ ಮೇಲೆ ಒಂದು ನಿಜವಾದ ಪ್ರೀತಿ ಬರುತ್ತೆ. ಯಾಕಂದರೆ ಈ ಬ್ಯೂಟಿಫುಲ್ ಸೈನ್ಸ್ ಆಗಿರ್ತಕ್ಕಂಥದ್ದು ಕರೆಕ್ಟಾಗಿ ಹೇಳುತ್ತೆ, ಹಿಂಗೆ ಅಂತ. ಯಾವುದು ಕರೆಕ್ಟ್ ಇರುತ್ತೋ ಅದ್ರ ಮೇಲೆ ಒಲವು ಜಾಸ್ತಿ ಇರುತ್ತೆ, ಯಾವುದು ಸರಿ ಇರುತ್ತೋ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಯಾವುದು ನಮಗೆ ಹೃದಯಕ್ಕೆ ಹತ್ತಿರವಾಗುತ್ತೋ ಅದನ್ನು ನಾವು ಪೂಜಿಸ್ತೀವಿ, ಪ್ರೇಮಿಸ್ತೀವಿ. ದಟ್ ಈಸ್ ವಾಟ್ ಈಸ್ ನಕ್ಷತ್ರ ನಾಡಿ. 65,000 ಜನ ಕಲ್ತಿದ್ದಾರೆ. ಇದೇ 17ನೇ ತಾರೀಕು ನಮ್ಮ 107ನೇ ಬ್ಯಾಚ್ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಕಟ್ಟಿ 15,000 ರೂಪಾಯಿ ಫೀಸ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ನಾನು ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಒಂದು ಮಾತು ಹೇಳಿ ಮುಗಿಸ್ಬಿಡೋಣ. ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ
ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನೇನು ನಮಗೆ ಫೀಸ್ ಬೇರೆ ಬೇರೆ ರೀತಿ ಮುಖಾಂತರ ಕೊಟ್ಟಿದ್ದೀರಾ, ಒಂದು ಸಣ್ಣ ಪಾರ್ಟ್ ದೇಶದ ಈ ಒಂದು ಆರ್ಮಿ ಫಂಡ್ಗೋ ಅಥವಾ ಏರ್ಫೋರ್ಸ್ ಫಂಡ್ಗೋ ಹೋಗಿದೆ, ಖಂಡಿತ ಹೋಗಿದೆ. ಯಾಕೆಂದರೆ ನೀವೇನು ಫೀಸ್ ಕೊಡ್ತಿರೋ ಸಂಪೂರ್ಣವಾಗಿ ನಾವು ಉಪಯೋಗಿಸ್ದಲೇ ಅದರಲ್ಲಿ GSTನೂ ಕಟ್ಟಿದ್ದೀವಿ, ಇನ್ಕಮ್ ಟ್ಯಾಕ್ಸು ಕಟ್ಟಿದ್ದೀವಿ. ನಿಮ್ಮ ಹಣವನ್ನು ಅಲ್ಲಿ ಕಟ್ಟಿರೋದ್ರಿಂದ ಅಲ್ಲಿ ಆರ್ಮಿ ಫಂಡ್ ಅಂತ ಡೆಫಿನೆಟ್ಲಿ ನನ್ನ ಮುಖಾಂತರ ಹೋಗಿದೆ. ಆ ಪುಣ್ಯದ ಕೆಲಸ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಎಲ್ಲರೂ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನಗಳು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಷ್ಯ ಕಲಿತಂತಹ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಅನ್ನೋದನ್ನು ತಿಳ್ಕೊಂಬರೋಣ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಪ್ರಥಮವಾಗಿ ನನ್ನ ಆರಾಧ್ಯ ದೈವ ಗುರುಗಳಾದ ಶ್ರೀ ದಿನೇಶ್ ಗುರೂಜಿಯವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಅವರು ಹೇಳಿದಂತ ಒಂದು ನಕ್ಷತ್ರ ನಾಡಿಯ ಒಂದು ದಿವ್ಯ ಜ್ಞಾನವನ್ನು ನಮ್ಮೆಲ್ಲರಿಗೂ ಪ್ರಸಾರ ಮಾಡಿದ್ದಾರೆ. ಆ ಒಂದು ಜ್ಞಾನವನ್ನು ತಿಳ್ಕೊಂಡು ನಮ್ಮ ಒಂದು ಸನಾತನ ಧರ್ಮವು ಇಡೀ ದೇಶಕ್ಕೆ ಬೆಳಕಾಗಲಿ ಅಂತೇಳಿ ನಾನು ಕೇಳಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಎಲ್ಲರೂ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದ ಮೂಲಕ ಸಾಕಷ್ಟು ವಿಚಾರಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು, ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.